2ನೇ ದಿನ ಸಹ ಇವತ್ತು ಒಂದಷ್ಟು ಜನರ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಎಡಭಾಗದಲ್ಲಿ ನೋಡೋದಾದರೆ ಏನು ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಇಂಡಿಗೋ ವಿಮಾನ ನಿಲ್ದಾಣ ಒಂದು 60 ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಇವತ್ತು ಸಂಪೂರ್ಣವಾಗಿ ಏನೊಂದು ದೆಹಲಿ, ಮುಂಬೈ ಸೇರಿದಂತೆ ಸಾಕಷ್ಟು ಕಡೆ ತೇಳ್ತಕ್ಕಂಥ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಜೊತೆಗೆ ಒಂದಷ್ಟು ತೀವ್ರ ವಿಳಂಬ ಆಗಿದೆ. ಹೀಗಾಗಿ ಪ್ರಯಾಣಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಹ ಬರ್ತಾ ಇದ್ದಾರೆ. ಅದರಲ್ಲೂ ಏನೀಗ ಬಂದು ವೇಟಿಂಗ್ನಲ್ಲಿ ಇಲ್ಲಿ ಕೂರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಚಳಿ ಗಾಳಿಯಲ್ಲಿ ಬಂದು ಏನು ವಿಮಾನ ವಿಳಂಬ ಆಗಿರ್ತಕ್ಕಂಥ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಕೇವಲ ಕ್ಯಾನ್ಸಲ್ ಆಗಿರ್ತಕ್ಕಂಥ ಮಾಹಿತಿ ಮಾತ್ರ 5 ಗಂಟೆಗಳ ಮುಂಚಿತವಾಗಿ ಪ್ರಯಾಣಿಕರಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಮೊದಲೇ ಬಂದಿರತಕ್ಕಂಥ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಏನು ನಿದ್ದೆಗೆ ಜಾರ್ತಾ ಇರ್ತಕ್ಕಂಥದ್ದು, ಕೂತು ಕಾಲಹರಣ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ನಾವು ಡಿಪಾರ್ಚರ್ ಗೇಟ್ಗಳು ನೋಡಿದ್ರೆ ಇಲ್ಲೂ ಸಹ ಜನ ತುಂಬಿ ತುಳುಕ್ತಾ ಇದ್ದಾರೆ. ಆದರೆ ಈ ಕಳೆದ 5 ದಿನಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಪ್ರಯಾಣಿಕರು ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದಷ್ಟು ಪ್ರಿಕಾಷನರಿಯನ್ನು ತಗೊಂಡು ಕ್ಯಾನ್ಸಲ್ ಆಗಿರ್ತಕ್ಕಂಥ ಫ್ಲೈಟ್ಗಳಿಗೆ 5 ಗಂಟೆ ಮುಂಚಿತವಾಗಿ ಅವರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೀಗಾಗಿ ಕೆಲವರು ಪ್ರಯಾಣವನ್ನು ಆರಂಭ ಮಾಡೋಕ್ಕೂ ಮುಂಚೆ ಸಂದೇಶ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಬಂದಿಲ್ಲ. ಆದರೆ ಏನು ವಿಳಂಬ ಆಗ್ತಾ ಇರ್ತಕ್ಕಂಥದ್ದು 2-3 ತಾಸು ಸೇರಿದಂತೆ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೀಗಾಗಿ ಬಂದಂಥವರು ಒಳಗಡೆ ಹೋಗಿ ಕೂತ್ಕೊಂಡು ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆಯೂ ಕ್ಯೂನಲ್ಲಿ ಕೂತ್ಕೊಂಡು ಪರದಾಡುವಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಇನ್ನು ಏನು ಏರ್ಲೈನ್ಸ್ನ ಸಿಬ್ಬಂದಿ ಸಹ ಒಂದಷ್ಟು ಜನ ಈಗಾಗಲೇ ಡ್ಯೂಟಿಗಳಿಗೆ ಹಾಜರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯಾಣ ಸಹ ಈಗ ಆರಂಭ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಡಿಗೋ ಕೌಂಟರ್ಗಳ ಬಳಿ ಸಹ ಇವತ್ತು ನಮಗೆ ಜನಸಂದಣಿ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಆದರೆ ಏನೊಂದು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನೆಗಳಲ್ಲೇ ಈಗ ಯಾಕಂದರೆ ಸಾಕಷ್ಟು ಜನ ಮೊದಲೇ ಪ್ರೀ ಪ್ಲಾನನ್ನು ಮಾಡ್ಕೊಂಡು ಇರ್ತಾರೆ. ಅವ್ರಿಗೆಲ್ಲರ ಒಂದು ರೀತಿ ಸಮಸ್ಯೆ ಸಹ ಆಗ್ತಾ ಇದೆ. ಹೀಗಾಗಿ ಒಂದು ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗ್ತಾ ಇರೋದು ಒಂದು ರೀತಿ arrange some plan B. So I booked 11:45 flight the same day. But now that is also delayed by half an hour, and they are not allowing me to enter because they don't have the updated list with them. So they told me to wait for 1.5 hours, then they will allow. Not allowing inside? Yeah, not allowing inside because my flight is on at 11:45, and they told me to wait for 1.5 hours. Very difficult to maintain. Yeah, I requested them to allow me inside because I have a kid, but they said they can't allow me. It's not in. How was there, sir? You can change it to your plan and ticket and also booking second time. Sorry? Ticket or booking second time. And Yeah. you have so many problems with it. So how much fare? Fare is same. Actually, they have some plan. I mean, they have 2 options for the cancelled flight. One is either you choose some different flight with the same fare. Otherwise, second plan is you will initiate for the refund, full refund. Yeah. Sorry? Refund already done or? No. I have chosen the alternate flight on the same price. Yeah. My name is Abhishek.